ರವಿ ಅಂತ ಮಾತಂದ್ಬಿಟ್ಟ ನನ್ನೆಯ ಬಿಟ್ಬಿಟ್ಟು ಹೋದನಂತೆ ಎಡ್ತಿ ಕಟ್ಕೊಂಡು ಆಗ್ಲಿಂದ ಸಾಕಿ ಬೆಳೆಸಿ 25 ವರ್ಷ 30 ವರ್ಷ ಕಟ್ಟ ಸಾಕಿ ಬೆಳೆಸಿ ಏನು ಪ್ರಯೋಜನ ಆಯಿತು. ಈಗ ನೆನ್ನೆ ಮೊನ್ನೆ ಬಂದವಳು ಅವಳೇ ಹೆಚ್ಚಾಗೋದು. ಅದಕ್ಕೆ ಹೇಳೋದು ಯಾರು ಏನೇ ಆದ್ರೂ ಎಡ್ತಿ ಬಂದಮೇಲೆ ಎಲ್ಲರ ಬದಲಾಗೋಯ್ತಾರೆ ಅಂತ. ಇವ್ನು ನೋಡ್ರೆ ಸರಿ ಹಿಡ್ಕೊಂಡೆ ತಿರ್ಗಾನು ಮದುವೆ ಗಂಟದ್ವೆ. ನಾನು ಹೆಂಗಪ್ಪ ಜೀವನ ಮಾಡೋನು ಹೆಡ್ತಿ ಜೊತೆ ನನ್ನ ಸರ್ ರೆಡ್ಗ ಸುತ್ತ ಕೂತಾನಲ್ಲ ಅವ್ವ ಅನ್ಕೊಂಡು ಅಂತ ನಾನು ಅನ್ಕೊಂಡ್ರೆ ನನ್ನ ಮಗ ನನ್ನೇ ಬಿಟ್ಬಿಟ್ಟು ಹೋದನಂತೆ. ಅದನ್ನು ನೆನೆಸ್ಕೊಬೇಡ್ದ ಹಾಲು ಕುಡಿಸಿ ಸಾಕಿ ಬೆಳೆಸಿ ಎಷ್ಟು ದೊಡ್ಡವನು ಮಾಡೀನಿ ಕಷ್ಟ ಸುಖನೆಲ್ಲ ನೋಡಿ ಇರೋನೊಬ್ಬ ಮಗ ನನ್ನೇ ಬಿಟ್ಬಿಟ್ಟು ಹೋಯ್ತೀನಿ ಅಂತಾನೆ. ನನ್ನೇ ನೋಡು ಎಂತ ಬುದ್ಧಿ ಕಲ್ತಿದ್ದಾನು. ನನಗಂತೂ ಒಸಿ ಬೇಜಾರಾಯ್ತಾ ಎಂತ ಬುದ್ಧಿ ಕಲ್ತಿದ್ದಾನು. ಅಲ್ಲ ಅದಕ್ಕೆ ಕಲ್ತ್ಕೊಂಡ ಮನೆ ಬಿಟ್ಟು ಹೋಯ್ತೀನಿ ಅಂತಾನಲ್ಲ. ನನಗೆ ಇನ್ನೊಬ್ಬ ಮಗ ಇದ್ದಾನ ತಾಳಿ ಇವನಾದ್ರೆ ಹೋಗ್ಲಿ ಅವನ ಜೊತೆಗಿರೋದ ಅವ್ನ ಹಚ್ಕಟ್ಟಾಗ ನೋಡ್ಕೊಂಡು ಹೋಗೋದನ್ನಕ್ಕೆ ಇರೋನೊಬ್ಬ ಮಗ ಅವನ ಜೊತೆಗೆ ಇರೋದ ಅಂತ ನಾನು ಆಸೆ ಪಟ್ರೆ ನನ್ನೇ ಬಿಟ್ಬಿಟ್ಟು ಹೋಯ್ತೀನಿ ಅಂತಾನೆ. ನೋಡು ನನ್ನೇ ಬಿಟ್ಬಿಟ್ಟು ಬುದ್ಧಿ ಇದ್ದ ಆಡನೋ ಬುದ್ಧಿ ಇಲ್ದಾನೆ ಹಾಡನೋ ನನಗೆ ಗೊತ್ತಿಲ್ಲ. ಅದು ಹೆಂಗೆ ಆಡೋಣ ಅಂತವ ನನಗಂತೂ ಗೊತ್ತಿಲ್ಲ. ಇನ್ನೇನು ಮಾಡೋಕ್ಕಾಗದು. ಅವನಿಗಾರವ್ರುವೆ ಅವ್ನ ಮಕ್ಕ ನೋಡ್ಕೊಂಡವ್ರುವೆ ನಾನು ಸುಮ್ಮನೆ ಇದ್ದಿರ್ಬೇಕು. ಈ ಕಾಲದಲ್ಲಿ ಕೇಳಿದ್ರೆ ಎಲ್ಲ ತಪ್ಪು ಅಲ್ವಾ. ಮಾತಾಡೋಕ್ಕಿಲ್ಲ ನಾನು. ಏನಾರು ಮಾಡ್ಕೊಳ್ಳಿ ಏನಾರು ಮಟ್ಲಿ ಮನೇಲಿ ಏನಾರು ಆಗತ್ತಾನೆ ಹಾಗೆ ಹೇಳೋದು. ನೀನೇ ಮಾತಾಡ್ಬೇಡದಿದೆಯಲ್ಲಪ್ಪ ನಾನೇನಿಗೆ ಮಾತಾಡೋಣ ನಾನು ಮಾತಾಡೋಕ್ಕಿಲ್ಲ ಅಂತ ಹೇಳೋದು ಅಷ್ಟೇ. ಇನ್ನೇನು ಮಾಡೋಣ ನಾನು. ಸುಮ್ಮನೆ ಗಾದೆ ಹೇಳೋಕ್ಕಿಲ್ಲ. ಮುತ್ಕೊಟ್ಟವಳು ಬಂದ್ಮೇಲೆ ತುತ್ಕೊಟ್ಟವಳು ಜ್ಞಾಪನ ಆದಳ ಅಂತಲ್ಲ. ಸುಮ್ಮನೆ ಕಾಣ್ಬಾರ್ದು ಹೇಳಿದ್ದಾರೆ ಕಂಡು ಹೇಳಿರ್ತಾರೆ. ಸುಮ್ಮನೆ ಅವಳು ಒಬ್ಳನ್ನೇ ಹೇಳೋದಲ್ಲ. ಈ ನನ್ನ ಆಟ್ಗಳ ಅವನು ಎಡ್ತಿ ಸರ್ ಹಿಡ್ಕೊ ಸುತ್ತಕ್ಕೆ ಸುಮ್ಮನೆ ಆಗೋದ. ಹಂಗನ್ಬಿಟ್ಟು ನೀ ಸುತ್ತಕಪ್ಪ ನೀ ಬಿಟ್ಕಪ್ಪ ಅಂತ ಇವನು ಬಿಡೋಕ್ಕಾಗದ. ಇರೋನೊಬ್ಬನ ಮಗನ ಕಳ್ಕೊಳ್ಳೋಣ. ನೋಡು ಒಬ್ಬನ ಮಗನ ಕಳ್ಕೊಳ್ಳೋಣ ಏನೋ ಅನ್ಕೊಂಡಿರ್ಲಿಕ್ಕಂತ. ನಾನಂತ ಏನು ಮಾತಾಡೋಕ್ಕೆ ಇಲ್ಲ ಮಾತುಕತೆ ಆಡೋಕ್ಕೆ ಇಲ್ಲ ನಾನು. ಅವ್ರು ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ಅವ್ರು ಇಷ್ಟ ಬಂದಂಗೆ ಇರಲಿ. ಏನು ನನ್ನ ಮಗಳಿಗೆ ಬಾಡ್ತಾರ ಮಾಡಬೇಕು ಮಾಡಲಿ ಮಟ್ಲಿ ಮಾಡ್ಕೊಂಡು ಹೋಯ್ತೀನಿ ನಾನು. ಇನ್ನೇನಾರು ಮಾಡ್ಕೊಂಡು ಏನಾರು ಮಟ್ಲಿ ನಾನೆಲ್ಲ ತಾಳು ಏನಾರು ಮಾಡೋದ. ಇರೋನೊಬ್ಬ ಮಗ ಮಕ್ಕಳು ಮರಿಗೆ ಆಗಲಿ ಮನೇಲಿ ಖರ್ಚು ಜಾಸ್ತಿ ಮಾಡ್ಕೋಗ್ಬಾರ್ದು ಅನ್ಯಾಯ ಮಾಡಬಾರ್ದು ಉಳಿಸ್ಬೇಕು ಮುಂದೆ ಬರೋರಿಗೆ ಅಂತ. ನಾನಂದರೆ ಇವರು ನನ್ನ ಜೊತೆಗೆ ಜಗಳಕ್ಕೆ ಬೀಳ್ತಾರೆ. ಅರ್ಥ ಮಾಡ್ಕೊಳ್ದಾನೆ ಏನಕ್ಕೆ ಮಾಡೋಳು ಎತ್ತಕ್ಕೆ ಮಾಡೋಳು ಅಂತ ಅರ್ಥ ಮಾಡ್ಕೊಳ್ದಾನೆ ನನ್ನ ಜೊತೆಗೆ ಜಗಳಕ್ಕೆ ಬೀಳ್ತಾರೆ. ಬಿಡು ಏನಾರು ಮಾಡ್ಕೊಳ್ಳಿ ನಾನು ಪಾಡ ನಾನು ಇದ್ದು ಬಿಡ್ತೀನಿ. ಸಂಪಾದನೆ ಮಾಡೋಕ್ಕಾರು ಮಾಡಲಿ ಬಿಡೋಕ್ಕಾರು ಬಿಡ್ಲಿ ಏನಾರು ಮಾಡಲಿ ನಮ್ಮ ಅಟ್ಟಿ ಅವನು ಬೇರೆ ಹೆಚ್ಚ. ಅವನು ಅವನ ಜೊತೆ ಎಷ್ಟು ವರ್ಷ ಸಂಸಾರ ಮಾಡ್ಕೊಂಡು ಬಂದೀನಿ. ನಾನು ಅರ್ಥ ಮಾಡ್ಕೊಳ್ದಾನೆ ನಮ್ಮ ಅಟ್ಟಿಯನ್ನು ನನ್ನೇ ಬೈತಾರೆ. ಅದೇ ಕಂಗಡಿಯೇ ಹಂಗೆ ಹಿಂಗೆ ಅಂತಾರೆ. ನನ್ನ ಮನೆ ಬರೋಕತ್ತೆ ಅವ್ರ ಜೊತೆಗೆಲ್ಲ ಹಾಡಕ್ಕೆ ಹೋಯ್ಕಿಲ್ಲ. ನಾನು ಏನು ಕೇಳಕ್ಕೆ ಹೋಯ್ಕಿಲ್ಲ. ಹೆಂಗೆ ಬೇಕೋ ಹಂಗೆ ನಿಂತ್ಕೊಂಡಿವ್ನು ಸುಮ್ಮನೆ ಇವ್ನಿಗೆ ಇರೋನಿಗೆ ನಾವಿಬ್ಬರು ಇರೋಕ್ಕೆ ಅವ್ನಿಗೆ ಪಾಲು ಕೊಟ್ಬಿಟ್ಟು ಬೇರೆ ಸಂಸಾರ ಮಾಡ್ಕೊಂಡಿರುವ ಅನ್ನೋದು ಅವನ್ನ ಬೇಡ ಬೇಡ. ಇರೋನು ಒಬ್ಬ ತಾನೆ ನಮ್ಮ ಪಾಡಿನ ತಿನ್ಕೊಂಡು ಹೆಂಗೋ ಇರ್ತೀವಿ. ನನ್ನ ಮಗ ಚೆನ್ನಾಗಿರ್ಬೇಕು ಅಷ್ಟೇ. ಗಿರ್ಜಾ ಗಿರ್ಜಾ ಬವ್ವ ಬಾ. ಯಾಕೆ ಸಪ್ಕಿದ್ದು ಗಿರ್ಜಾ ಏನಾಯ್ತು? ಅಯ್ಯೋ ಏನು ಇಲ್ಲಕದ್ ಬಾ. ಏನಾಯ್ತು ಗಿರ್ಜಾ? ಏನಾಯ್ತು? ರವಿ ಬೇರೆ ಮನೆ ಮಾಡ್ಕೊ ಹೋದನಂತೆ. ಏನ ಬೇರೆ ಮನೆ ಮಾಡ್ಕೊ ಹೋದನು? ಯಾತಕ್ಕೆ ಏನಕ್ಕೆ ಬೇರೆ ಮನೆ ಮಾಡ್ಕೊ ಹೋದನು? ಅದೇ ಹೇಳ್ತಿ ಜೊತೆಗೆ ಅದು ಇದು ಅನ್ಬೇಡ್ದಂತೆ. ಅವಳು ಏನೇ ಅಂದ್ರೆ ಹ್ಞೂ ಅನ್ಕೊಂಡಿರ್ಬೇಕಂತೆ. ಇಲ್ಲಾಂದ್ರೆ ನಾನು ಬೇರೆ ಮನೆ ಮಾಡ್ಕೊ ಹೋಯ್ತೀನಿ ನೀನು ಹಿಂಗೆ ಹೇಳಿದ್ರೆ ಹಂಗೆ ಕಣವ ಹಿಂಗೆ ಕಣವ ಅಂತ ಹೇಳ್ಬಿಟ್ಟು ಹೋಯ್ತಾನಲ್ಲವ ಸರಿಯಾ? ಅದಕ್ಕೆ ವಯಸ್ಸಾದ್ಮೇಲೆ ಯಾರಿಗೂ ಸಂಸ್ಕರಕ್ಕೆ ಹೋಯ್ಕಿಲ್ಲ ಮುಟ್ಟಕ್ಕೆ ಹೋಯ್ಕಿಲ್ಲ. ನೀನೇ ಪುಣ್ಯವಂತೆ ಕಣವ ನೀನೇ ಪುಣ್ಯವಂತೆ. ಅಣ್ಣ ಎಷ್ಟು ದಿವಸ ಆದ್ರೂ ನಿನಗೆ ಮನೆಗೆ ಬೆಲೆ ಕೊಟ್ಕೊಂಡು ನೀನು ಹೇಳ್ದಂಗೆ ಕೇಳ್ಕೊ ಹೋಯ್ತಾನೆ. ನಮ್ಮ ಪಾಡು ನೋಡಿ ಮದುವೆಯಾಗಿ ಒಂದು 4 ದಿವಸ ನೆಟ್ಟು ತುಂಬಿದ ನಾಳೆ ಇಂಥ ಮಾತು ಇಂಥ ಕತೆಗಳು. ಅದಕ್ಕೆ ಎಲ್ಲಕ್ಕೂ ಏಳಿಸ್ಕೊಂಡು ಬರ್ಸ್ಕೊಂಡು ಬಂದಿರಬೇಕು. ದೇವ್ರ ತಾವು ಕೇಳ್ಕೊಬಂದಿರ್ಬೇಕು ಕಣವ ಕೇಳ್ಕೊಬಂದಿರ್ಬೇಕು. ಅಣ್ಣ ನೋಡಿ ಹೆಂಗೆ ನೋಡ್ಕೊಂಡರು ನಿನ್ನ. ಇವು ನೋಡು ರವಿನ ನೀನು ಹಿಂಗೆ ಹೇಳಿದ್ರೆ ನಾನು ಸೀಸನ್ ಕರ್ಕೊಂಡು ಬೇರೆ ಮನೆ ಮಾಡ್ತೀನಿ ಅಂತ ಮಾತಾಡ್ತಾನಲ್ಲ. ಹುಸಿ ಬೇಜಾರಾಯ್ತು ನನಗೆ ಭಾರಿ ಬೇಜಾರಾಗೋಯ್ತು. ಅದಕ್ಕೆ ನೀನು ಕೂತೀವಿ ಬಾ. ಇರೋನೊಬ್ಬ ಮಗ ಏನೋ ಅಣ್ಣ ನನಗೆ 3 ಜನ ಗಂಡು ಮಕ್ಕಳಿದ್ದಾವ. ಏನೋ ಒಂದು ಇಷ್ಟ ಬಂದಂಗೆ ಮಾಡ್ಕೊಂಡಿರ್ತೀವಿ ಅನ್ನೋಕ್ಕೆ ಇರೋನೊಬ್ಬ ಮಗ ಆಸೆಗೆ ಸಾಕ್ಬಿಟ್ಟೀನಿ. ಅತ್ತಗಿತ್ತಕ್ಕೆ ಹೋಯ್ತೀನಿ ಅಂದರೆ ನನ್ನ ಜೀವ ತಡ್ದದ ಹೇಳು. ಮಾವನೂ ಬಿಟ್ಬಿಟ್ಟು ಇರೋಕ್ಕಾಯ್ತಿಲ್ಲ. ಏನೋ ಪಕ್ಕದ ಇಲ್ಲೇ ಹತ್ರದಲ್ಲಿ ಅಲ್ವ ಮನೆ. ಅದು ಅದನ್ನೇ ಅಣ್ಣನ ಮನೆ ಅಚ್ಚುಕಟ್ಟಾಗಿ ನೋಡ್ಕೊತಾರೆ ಅನ್ನೋ ಒಂದು ನಂಬಿಕೆ. ಇವನು ಬಿಟ್ಬಿಟ್ಟು ಹೋಯ್ತೀನಿ ಅಂದರೆ ಹೆಂಗೆ ಹೇಳು. ಆಮೇಲೆ ವೈಪುರಿಂದ ಜೊತೆಲೆ ಸಾಕು ಬೆಳೆಸ್ಬಿಟ್ಟಿದ್ದ ಬೇರೆ ಐತೀನಿ ಅಂತಾನಲ್ಲವ. ಅವನೇನು ಹೇಳಿರೋದು ಬೇರೆ ಆಯ್ತೀನಿ ಅಂತವ ಗಲಗಲಾಟಿ ಮಾಡಬೇಡ ಅಂತ ಹೇಳಿರ್ತಾನೆ. ನೀನು ಕೈ ಅಂತ ಇರ್ತಿದ್ಯಲ್ಲ ಅದಕ್ಕೆ ಅದೇನು ನಿಂಗೆ ತಲೆ ಕೆಡ್ಸ್ಕೊಂಡು ಕುತ್ಕೊಂಡ್ರೆ ಆದದ? ಹೊಸ ಕೈ ಅನ್ನೋದು ಬಿಟ್ಬಿಟ್ಟು ಹಚ್ಕಟ್ಟಾಗಿರು. ಅವ್ನು ಯಾಕೆ ಹೋದನು? ನಾನು ಹೇಳ್ತೀನಿ ಬುದ್ಧಿವಾದವಾ ನೀನು ಹಚ್ಕಟ್ಟಾಗಿರೋದು ಕಲಿ. ನೀನು
ಜಾಸ್ತಿಯ ಮಾತುಕತೆ ಆಡ್ಕೊಂಡು ಇರಬೇಡ, ನೆಮ್ಮದಿಯಿಂದ ಇರೋದು ಕಲಿ. ಆವತ್ತಿಂದ ಹೇಳ್ದೆ ತಾನೆ ನಾನು, ಈ ಕಾಲದ ಮಕ್ಕಳು ಭಾರಿ ಸೂಕ್ಷ್ಮ, ಎಲ್ಲನೂ ನೋಡ್ಕೊತವೆ, ಎಲ್ಲನೂ ತಿಳ್ಕೊತವೆ. ಅವರು ಹೆಂಗಿರ್ತಾರೆ ಹಂಗಿರಾಕ್ ಬಿಡ್ಬೇಕು. ನಮ್ಮ ಕಾಲದಲ್ಲಿ ಒಂದು ಬೈಸ್ಕೊಂಡ್ರು, ಒಂದು ಆಡಿಸ್ಕೊಂಡ್ರು, ಏನೇ ಮುಟ್ಟಿದ್ರು ಸಿಕ್ಸ ಕೊಟ್ಟಿದ್ರು ಬದುಕೊಂಡು ಹೋಯ್ತಿದ್ರು. ಏನು ಮಾತಾಡ್ತಿದ್ದಿಲ್ಲ. ಈ ಕಾಲದಲ್ಲಿ ಹಂಗಲ್ಲ. ಈ ಕಾಲದಲ್ಲಿ ಎಲ್ಲನೂ ನೋಡ್ತವೆ, ಅವರು ತಡೆಯಷ್ಟು ತಡಿತವೆ. ಇನ್ನು ಅದಕ್ಕಿಂತ ಹೆಚ್ಚಾಗಿ ಅವ್ರನ್ನೇನು ನಾವೇನೇಂದ್ರು ಅನ್ಸ್ಕೊಂಡು ತಡ್ಕೊಂಡು ಕುತ್ಕೊಂಡಿರಿ ಅನ್ನೋಕ್ಕಾಗದ. ನೋಡಗಂಟ ನೋಡ್ತವೆ, ಎಷ್ಟೊತ್ತು ರೋಸ್ ಹೋಯ್ತದೆ ಕಡ್ದು ಹೋಯ್ತವೆ. ನೀನು ಹಿಂಗೆ ಹೊಟ್ಟೆ ಉಡ್ಸಿದ್ರೆ ಇನ್ನೇನು ಮಾಡೋರು, ಪಾತಕ ಹೋಯ್ತಾರೆ. ನಾನು ಬೇಡನ ಕಾಯ್ತೀನಿ, ಅರ್ಥ ಆಯ್ತಾ? ನಾನು ಬೇಡನ ಕಾಯ್ತಿಲ್ಲ ಕಣವ. ಆಮೇಲೆ ಇಲ್ಲಿ ಬಂದ್ಬಿಟ್ಟವ ಬೇಡ ಅನ್ನು ಹಂಗೆ ಹಿಂಗೇನು ಅನ್ನೋಕ್ಕಾಗಲ್ಲ. ನಿನ್ನ ಮಗುನ ಇಸ್ಕೊಳ್ಳೋದು ನಿನ್ನ ಜವಾಬ್ದಾರಿ, ನಿನ್ನ ಸೊಸೆನ ಇಸ್ಕೊಳ್ಳೋದು ನಿನ್ನ ಜವಾಬ್ದಾರಿ. ನೀನೇ ಇರೋವತ್ತರಿ ಕೈ ಅನ್ಕೊಂಡಿದ್ಬಿಟ್ಟು ಆಮೇಲೆ ಹೋಯ್ತಾನೆ ಅಂದರೆ ಯಾವ್ದಕ್ಕೆ ವಾಸಿ, ಯಾಕೆ ವಾಸಿಯವ? ಇರಾಗಂಟ ಹಚ್ಕಟ್ಟಾಗಿ ನೋಡ್ಕೋಬೇಕು ಜೊತೆಲಿದ್ದಾಗ. ಕೈ ತಪ್ಪೋದ್ಮೇಲೆ ಬೇಕು ಅಂದರೆ ಅದಾಗದ? ರತ್ನಿನೂ ತಾರನೂ ನಾವು ಜೊತೆಲಿರೋಕ್ಕೆ ಎಷ್ಟು ಆಸೆ ಪಟ್ಟರು, ಎಷ್ಟು ಆಸೆ ಮಾಡ್ಕೊಂಡು ಇರಿ ಅಂತವ. ಅವರು ಆಸೆ ಮಾಡ್ದೇ ಹೋದ್ರು. ಈಗ ಅನುಭವಿಸ್ತಾ ಇಲ್ವಾ? ಹಾಗೆ ಅಷ್ಟೇ. ನೀನು ಅಷ್ಟೇ. ಇರಾಗಂಟ ಅವ್ರನ್ನ ಹಚ್ಕಟ್ಟಾಗಿ ಇರ್ಸ್ಕೊಂಡ್ರೆ ಚೆನ್ನಾಗಿರ್ತಿದ್ದಿ ಇಲ್ವಾ? ಅವ್ರು ಬಿಟ್ಬಿಟ್ಟು ಹೋಯ್ತಾರೆ. ಇನ್ನೇನು ಮಾಡೋಕ್ಕಾಗದು? ನಾನೇನಾದ್ರು ಹೇಳೋಕ್ಕಾಗದ ಅವ್ರಿಗೆ? ಹಂಗಂತಾರೆ ಅವ್ವ ಕೈ ಅಂತಾಳೆ, ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಜಗಳ ತೆಗಿತಾಳೆ ಅಂತ. ನಾನು ಏನು ಉತ್ತರ ಕೊಡೋಣವ? ನಾನು ಏನು ಉತ್ತರ ಕೊಡೋಣ? ಅದಕ್ಕೆ ಹೇಳ್ತಿರೋದು, ನೀನೇ ಹೊಸಿ ತಗ್ಗಿ ಬಗ್ಗೆ ಮಾತಾಡೋದು ಕಲಿ, ಯೋಚನೆ ಮಾಡಿಬಿಟ್ಟು ತಿಳುವಳಿಕೆಯಿಂದ ಮಾತಾಡೋದು ಕಲಿ. ಸಿಕ್ಕೋದಕ್ಕೆಲ್ಲ ಕೈಯ ಜಗಳ ಹಾಡಿ ಕಲ ಹಾಡಿ ಮಟ್ಟಕ್ಕೆ ಹೋಗ್ಬೇಡ ಮನೆಗೆ. ಸಣ್ಣ ಮಗುವ ನಿನಗೆ ದಿನ ಬುದ್ಧಿ ಹೇಳ್ಕೊಡ್ತಾ ಕೂತ್ಕೊಳ್ಳೋಕ್ಕೆ? ಹೇಳು ಸಣ್ಣ ಮಗುವ ನೀನು ಅಂತವ. ಎಷ್ಟು ಸಲ ಬುದ್ಧಿ ಹೇಳ್ಕೊಡೋದು ನಾನುವೇ ಹೇಳಿ ಸಾಕಾಯ್ತಲ್ಲ. ನಿನ್ನ ಜಾಗದಲ್ಲಿ ಲಕ್ಷ್ಮಿ ಇದು ಬಿಟ್ಟಿದ್ರೆ ಮಾತ್ರವ ಸರಿಯಾಗಿ ಕೆಲಸ ಮಾಡ್ಬಿಡೀನಿ. ಏನು ಮಾಡಿ ನೀನು ಕೇಳೋಕ್ಕಿಲ್ಲ, ಅವಳವ್ರು ಎದುರ್ಕತ್ತಾಳೆ, ನೀನು ಎದುರ್ಕೊಳ್ಳೋಕ್ಕಿಲ್ಲ ಮುಟ್ಟಕ್ಕೂ ಇಲ್ಲ. ನನಗೇನು ಅನ್ಬೋಸು ಮಾಡಿದ್ದ ನೀನು ಅನ್ಬೋಸು ಅಂದ್ಕೊಂಡು ಸುಮ್ಮನೆ ಆಗಿವಿ. ಯಾರೇ ಏನೇ ಮಾಡಲಿ ಎಲ್ಲರೂ ಅನ್ಬೋಸ್ಬೇಕು, ಅರ್ಥ ಆಯ್ತಾ? ಅದಕ್ಕೆ ಹಚ್ಕಟ್ಟಾಗಿ ನೋಡ್ಕೊ ಮಗನ ಸೊಸೆನ. ರವಿ ಅಂದಿರೋದು ಏನೂ ತಪ್ಪಿಲ್ಲ. ಆಮೇಲೆ ಇದರಲ್ಲಿ ಏನೇ ಸೊಸೆ ಹಂಗೆ ಏನೋ ಸೊಸೆ ಹಿಂಗೆ ಅಂತ ಅವಳೇನು ಹೇಳಕ್ಕೆ ಹೋಗ್ಬೇಡ. ಹೆಣ್ಣು ಏನು ಬಾಯ್ಬಿಟ್ಟು ಹೇಳೋಕ್ಕಿಲ್ಲ. ಬಾಯ್ಬಿಟ್ಟು ಹೇಳಿದ್ರೆ ಇಷ್ಟೊತ್ತಿಗೆ ಮನೆಗೆ ಎರಡು ಭಾಗ ಆಗಿರೋವು. ನೀನು ಬೇರೆ ಎಲ್ಲರೂ ಇಟ್ಟು ಸೊಪ್ಪು ಬೇಯಿಸ್ಕೊಂಡು ಬಿದ್ದಿರ್ಬೇಕಾಯ್ತು ಒಂದು ಮೂಲೆಯಲ್ಲಿ. ಏನೋ ಹಚ್ಕಟ್ಟಾಗಿ ಇಟ್ಟು ಸೊಪ್ಪು ಮಾಡ್ಕೊಡ್ತದೆ ಹುಣ್ಗಿಡ್ಕೊಂಡು ಹೊಲ್ಕೆ ಹೋದ್ರೆ ಹೋಗ್ದವ್ರು. ನಿನ್ನ ಗಂಡ ನಿನ್ನೇನು ಹಿಂಸೆ ಮಾಡೋಕ್ಕಿಲ್ಲ. ನಿನ್ನ ಪಾಡಿನ ತೆಪ್ಪಗೆ ಇದ್ಬಿಟ್ರೆ ಅದೇ ಸಾಕು. ಅದೇನು ಲೊಟ ಅನ್ನೋದು? ನಾನು ಮಾತಾಡ್ಬೇಡ ಅಂತಂದಿದ್ದಾನ? ಮಾತಾಡು ಬೇಡ ಅಂತಲ್ಲ, ಸುಮ್ಮನೆ ಕೆಲ್ಸಕ್ಕೆ ಬಾಜಾರ ಓದ್ತಾನೆಲ್ಲವ ಹೊಟ್ಟೆ ಉಸ್ಕೊಂಡು. ಅಲ್ಲ ಕಣವ, ನೀನಿಷ್ಟು ಸುಲಭವಾಗಿ ಅಂದ್ಬಿಡ್ತಿದ್ಯಲ್ಲ ನೀನು. ನಾವು ಹೋದ್ರು ಹೋಯ್ತಾನೆ ಅಂತ ಆಗಿಂದ ಸಾಕಿ ಬೆಳೆಸಿ ನೀನು ಹಿಂಗೆ ಅಂದ್ಬಿಟ್ಟೆ. ನೀನು ಸೊಸೆಯ ಕಕ್ಬಿಟ್ಟಿದ್ರ ನೀನೇನು ಎತ್ತಿ ಸಾಕ್ಬಿಟ್ಟಿದ್ದಿ. ಅವ್ರು ಕಳಿಸಿಲ್ವಾ? ಮಗಳು ಚೆನ್ನಾಗಿರ್ತಾಳೆ ಅಂತ ತಾನೆ ಕಳಿಸಿರೋದು. ನೀನು ಸಂಜೆ ಗಂಟೆ ಕೈ ಅನ್ಕೊಂಡು ನೋಡು. ನಾನು ಹೇಳ್ತಿರೋದು ಇದೇ ಕೊನೆ ಮಾತು. ನೀನೇನಾದ್ರು ಹಿಂಗೆ ಆಡಿದ್ರೆ ಅವರು ಗ್ಯಾರಂಟಿ ಹೋಯ್ತಾನೆ ರವಿ. ಒಂದು ದಿವಸ ಹೋಯ್ತಾನೆ. ಅದಕ್ಕೆ ನೀನೇ ಬಾಯಿ ಮುಚ್ಕೊಂಡಿರು. ಆಮೇಲೆ ನನ್ನೇನು ದೂಸಿಸಂಗಿಲ್ಲ. ಆಮೇಲೆ ನಿನ್ನ ಮಗನ ಆಮೇಲೆ ನನ್ನ ಮಾತು ಕೇಳಂಗೂ ಇಲ್ಲ, ನಾನು ಹೇಳೋಕ್ಕಾಯ್ತಿಲ್ಲ ಏನುವೆ. ನೀನು ಪರವಾಗಿ ಏನಂತ ಹೇಳೋಣ? ನೀನೇನು ಹಚ್ಕಟ್ಟ ನೋಡ್ಕೊಂಡಿದ್ದೀಯಾ? ಆ ಹೆಣ್ಗುವೆ ನಿನ್ನ ಮಾತು ಕೇಳಿ ರೋಸ್ ಹೋಗಿರ್ತದೆ. ಕರ್ಕೊಂಡೋದ್ರೆ ಅವಳು ಬೇಡ ಅನ್ನಕ್ಕಿಲ್ಲ. ಅಕಸ್ಮಾತ್ ನೀನು ಸೊಸೆ ಹಚ್ಕಟ್ಟಾಗ ನೀನು ನೋಡ್ಕೊಂಡ್ರೆ ಅವಳು ಎಣ್ಣೆ ಹೇಳ್ತದೆ, ನಿನ್ನ ಮಗ ಹೋಗೋದ ಅಂದ್ವೆ ಅವಳು ಬೇಡಕತ್ತೆ ಅತ್ತೆ ಮಾವನ ಜೊತೆಗೆ ಇರೋದ ಅಂತ ಅವಳು ಅಂತಾಳೆ. ಆಗ ಹೆಂಗೋ ಮನ್ಸಿಗೆ ಬದಲಾಯಿಸ್ಕೊತಾನೆ ನಿನ್ನ ಮಗ. ನೀನು ಸೊಸೆ ಹಚ್ಕಟ್ಟಾಗ ನೋಡ್ಕೊಂಡಿಲ್ಲ ಅಂದರೆ ಅವನೇನು ಮಾಡೋನು? ಬೇರೆ ತಗೊಂಡು ಹೋಯ್ತಾನೆ. ಹಾಗಾದ್ರೆ ನೀನು ಸೊಸೆನಾರು ಹೇಳಿದ್ರೆ ಏನಾದ್ರು ಕೇಳ್ಕೊಂಡು ಇದ್ಬೋದೇನೋ. ಈಗ ಐತಾಗ ನೀನು ಸೊಸೆನ ನೋಡ್ಕೊಳಕ್ಕಿಲ್ಲ, ಇನ್ನು ಅವಳೇನು ಹೇಳಕ್ಕೆ ಬಂದಾಳ ನೀನು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಇರೋದ ಇಲ್ಲೇ ಅಂತ ಅವಳಿಗೆ ಮಾಡೇ ಬರ. ನಿನ್ನ ಕೈ ಮಾಡಿಸ್ಕೊಂಡು ಉಗಿಸ್ಕೊಂಡಿರ್ಬೇಕು ಅಂತ ಹೋಯ್ತಾಳೆ. ಹೋಗ್ಬಿಟ್ಟು ಗಂಡ ಹೇಳ್ತಾರೆ ಇಬ್ರು ಹಚ್ಕಟ್ಟಾಗಿ 2 ಹೊತ್ತಿಗೆ ಒಂದು ಅರ್ಧಪ್ಪ ಅಕ್ಕಿ ಹಾಕೊಂಡು ಆಯ್ತು, 1 ಹೊತ್ತಿಗೆ ಉಣ್ಕೊತಾರೆ. ಅವ್ನು ಹೊಲ್ಕೋಗಿದ್ದು ಬರ್ತಾನೆ ಹಚ್ಕಟ್ಟಾಗಿ ಒಂದಿಷ್ಟು ಅಗ್ಗ ಒರ್ಸ್ಕೊಂಡಿರ್ತಾಳೆ. ಒರ್ಸ್ಕೊಳ್ದವ್ರಿಲ್ಲ. ಅವ್ಳಿಗೆ ನಾನೇ ಬರ ಬಂದಿರೋದು. ಈಗ ದಿನ ಒರ್ಸ್ಕೊಂಡು 10-15 ಜನಕ್ಕೆ ಅಡುಗೆ ಮಾಡ್ಕೊಂಡು ನಿನ್ನ ಕೈಲಿ ಆಡಿಸ್ಕೊಂಡು ಉಗಿಸ್ಕೊಂಡು ಅನ್ಸ್ಕೊಂಡು ಇರೋದು ಬಂದು ಪಾಲು ತಗೊಂಡು ಆರಾಮಾಗಿ ಜೀವನ ಮಾಡ್ಬೋದು. ಅದನ್ನ ಅರ್ಥ ಮಾಡ್ಕೊಳ್ದಾನೆ ನೀನು ಹಿಂಗೆ ಮಾತಾಡ್ತಾ ಕೂತಿದ್ಯಲ್ಲ. ಓಸಿಯಾ ಇರು, ಆ ಹೆಣ್ಗೇನು ಹಣೆ ಬರ ಬಂದಿಲ್ಲ ನಿನ್ನ ಜೊತೆ ಉಗಿಸ್ಕೊಂಡು ಮಾತಾಡ್ಕೊಂಡು ಇರಬೇಕು ಅಂತ. ಏನೋ ಸಂಬಂಧಕ್ಕೆ ಬೆಲೆ ಕೊಟ್ಕೊಂಡು ಹೆಣ್ಣು ಇರೋದು. ಹಚ್ಕಟ್ಟಾಗಿ ನೋಡ್ಕೊ. ನಿನ್ನ ಮಗುನ್ನ ನಿನ್ನ ಕೈಲಿ ಉಳಿಸ್ಕೊಳ್ಳೋದು, ನಿನ್ನ ಕೈಯಿಂದ ತಪ್ಪಿಸ್ಕೊಳ್ಳೋ ಜವಾಬ್ದಾರಿ ನಿಂತವೇ ಇರೋದು. ನನ್ನ ಮೇಲೆ ಮಧ್ಯೆ ಕೇಳಿಬೇಡ, ಕರೀಬೇಡ ಕಣವ, ನಿನ್ನಿಷ್ಟ. ಅಲ್ಲ ಕಣವ, ಹಿಂಗೆ ಹೇಳ್ತಾ ಕೂತಿದ್ದಿ. ಹಾಗೆ ರವಿ ಹೊಂಟೋಗ್ದೆ ಮತ್ತೆ ಭಾರಿಯ ಎದುರೋಗ್ಬಿಟ್ಟವಳೆ. ಎದುರೋಯ್ತಾವೆ ಮಗ ಬೇರೆ ಪಾಲ್ ತಕ ಹೊಂಟೋಯ್ತಾನೆ ಅಂದ್ಬಿಟ್ಟು ಎದುರೋಗ್ಬಿಟ್ಟವಳೆ. ತಗೋ ಹಿಂಗೆ ಎದುರಿಸ್ಬೇಕು. ತಾಳು ಬೋಗಕ್ಕಿಲ್ಲ. ಹಿಂಗ್ಲಾರು ಬೊಗ್ಗಿ ನೆರವಾಗಿ ಓದ್ಗಿದ್ದಾಳ. ಏನೋ ನೋಡೋಕ್ಕಾಗ್ತದೆ. ಏನು ಅನ್ಕೊಬಿಟ್ಟಿದ್ದಾಳು, ಏನು ಮಾಡ್ಕೊಬೋಯ್ತಾರೆ ಅಂದ್ಬಿಟ್ಟು. ಇನ್ನೇನು ಮಾಡೋದು? ಸರಿಯಾಗಿ ಅಂದವನೇ ಪಾಲ್ ತಕ ಹೋಯ್ತೀನಿ ಅಂತ. ಹೆಂಗೆ ಹೊಟ್ಟೆ ಉರ್ಸಿದ್ರೆ ಯಾರಿರೋರು? ಲಕ್ಷ್ಮಿ ಅದು ಇರೋಳ ಕೊನೆಗೆ ಇವಳಾಗಿದ್ರೆ ಇದ್ದು ಬಿಡವಳ. ಗಿರ್ಜಾಗಿದ್ದವಳು ಅತ್ತೆ ಜೊತೆಗೆ ಆ ಹೆಣ್ಣಾಗಿರೋದಕ್ಕೆ ಇರೋದು. ಮಾಲಾಗಿದ್ರು ಇರ್ತಿತ್ತಿಲ್ಲ. ನಾನು ಮಾಡೋಕ್ಕಿಲ್ಲ ಮಟ್ಟಕ್ಕಿಲ್ಲ ಅಂದ್ಬಿಟ್ಟು ಕಡ್ದೋಗಿರೋಳು. ಏನೋ ಎಲ್ಲನೂ ತಿಳ್ಕೊಂಡಿರೋದಕ್ಕೆ ಕಷ್ಟ ಸುಖನ ಅದೇ. ಎದುರೋಗ್ಬಿಟ್ಟವಳೆ ಗಿರ್ಜಾ. ಹೆದ್ರುಳಿ ಈಗಲಾರು ರುಚಿಕಟ್ಟಾಗಿ ಎಣ್ಣೆ ನೋಡ್ಕೊಳ್ಳಿ. ಸರಿ ಕದ್ಬಿಡು. ನನಗೇನು ತಪ್ಪನಾರು ಮಾಡ್ಕೊಳ್ಳಿ, ನೆಪ್ಪನಾರು ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ನಾನು ಏನು ಮಾತಾಡೋಕ್ಕಿಲ್ಲ. ಅಲ್ಲ ಗಿರ್ಜಾ, ಏನು ನಿಂದು? ಏನು ಮಾತಾಡ್ತಿದ್ದೀನಿ ನೀನು?
ಎಲ್ಲ ಇದು ಮಾತಾಡೋಕ್ಕಲ್ವಾ? ತಪ್ಪು ಮಾಡಲಿ ಏನೇ ಮಾಡಲಿ ಮಾತಾಡೋಕ್ಕಿರಾದ್ರೆ ಕೇಳು, ತಪ್ಪಿದ್ದಾಗ ಕೇಳು, ಸರಿ ಮಾಡಲಿಲ್ಲ ಅಂದರೆ ಸರಿ ಮಾಡ್ಕೊನು. ಅದಕ್ಕೂ ಹೇಳೋ ರೀತಿ ಇರೋಕ್ಕಿಲ್ವಾ? ಎಲ್ಲ ಕಿರ್ಚಾಡ್ಕೊಂಡು ಎಲ್ಲಕ್ಕೂ ಒಂದೇ ಥರ ಜಗಳ ಮಾಡ್ಕೊಂಡು ನಿಂತ್ಕೊಳಕ್ಕಾಗ್ತದ ಅಂತ ನಾನು ಹೇಳಿತು ಅಷ್ಟೇ. ಸರಿ ಎಲ್ಲ ಇನ್ನು ಎಲ್ಲ ನಿಮ್ಮ ಮಗ ಹೊಲಕ್ಕೆ ಹೋಗವನೇ ರವಿ. ನಿನ್ನ ಸೊಸೆ ಏನು ಮಾಡ್ತಿದ್ದಾಳು? ಮನ್ಗಿದ್ದಾಳೇನೋ, ಮನೆ ಕಳಿಕಂತಕೋ ಇಲ್ಲ ಮಾಲೆ ಅವಳು ಮನ್ಗವಳೆ. ನೀನೇನು ಯೋಚನೆ ಮಾಡ್ತಾ ಕೂತಿದೀಯಾ? ನಡಿ ಹೊಸ ಟೀ ಕೈಸ್ಕೊಡು. ಸರಿ ಬಾ. ಮರ್ತೇ ಬಿಟ್ಟೆ ನಾನಂತಿದೆ ಏನೇನು ಯೋಚನೆ ಮಾಡ್ಕೊಂಡು ಟೀ ಕಾಯಿಸ್ಕೊಂಡಿಲ್ಲ. ಬಾ ಊಟ ಮಾಡು ಬಾ. ಊಟ ಗಿಟ್ಟ ಏನು ಬಿಡಕತ್ತೆ, ಒಂದಿಷ್ಟು ಟೀ ಕಾಯಿಸ್ಕೊಡು. ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೇಳಿ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.